ಎಷ್ಟಾವೀಗ ಶ್ವೇತಾಶ್ವತರ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಶಾಂತಿ ಶಾಂತಿ. ಯಾವ್ದಾಯ್ತು ಈಗ? 12 ಸರಿ. ಪೃಥಿವಿ ಅಪ್ತೇಜೋ ಅನಿಲ ಖೇ ಸಮುತ್ಥಿತೆ ಪಂಚಾತ್ಮಕೆ ಯೋಗ ಗುಣೇ ಪ್ರವೃತ್ತೆ ನತಸ್ಯ ರೋಗೋ ನ ಜರಾ ನ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ. ಮತ್ತೆ ಮುಂದಕ್ಕೆ ಹೋಯ್ತಾ? ಹಾ ಸರಿ. ಯಾವ್ದು? ಏತದ್ ಜ್ಞೇಯಂ ಏತತ್ ಜ್ಞೇಯಂ ಸಾಥಾಥೋ ಬ್ರಹ್ಮ ಜಿಜ್ಞಾಸ. ಜ್ಞೇಯ ಯಾರು? ಬ್ರಹ್ಮ. ಪದಾರ್ಥ ಸಾವಿರಾರು ಇರಬಹುದು, ತಿಳ್ಕೊಳ್ಬೇಕಾದ ಯಾವುದು ಮುಖ್ಯವಾದ ನೋಡ್ತಾರೆ. ಆಕಾಶ ಎದ್ದು ನೋಡಿದಾಗ ಸೂರ್ಯ ಕಾಣಿಸ್ತಾನೆ, ಹುಣ್ಣಿಮೆ ದಿವಸ ಚಂದ್ರ ಕಾಣಿಸ್ತಾನೆ. ಮುಖ್ಯವಾದ ಅನಂತ ನಕ್ಷತ್ರಗಳನ್ನು ಮೀರಿದ ಬೆಳಕು ಚಂದ್ರಲ್ಲಿ ಕಾಣಿಸ್ತದೆ. ಹಗಲಂತ ನಕ್ಷತ್ರ ಕಾಣಿಸೋದೇ ಇಲ್ಲ. ಅಲ್ಲ, ಹಗಲ ಇರುತ್ತೆ, ಕಾಣಿಸ್ಲಾರ್ದಷ್ಟು ಬೆಳಕು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಅದು ಜ್ಞೇಯ. ಏತತ್ ಆಫೀಸ್ಗೆ ಹೋಗ್ತಾನೆ, ಮುಖ್ಯಸ್ಥ ಜ್ಞೇಯ. ಸಂಬಂಧಪಟ್ಟವನು ಜ್ಞೇಯ. ಇದು ಬಿಡೋದು ರಿಲೆವೆಂಟ್ ಆಗಿಬಿಡ್ತಾರೆ. ಅವ್ರು ಬರೆದವ್ರೆ ಬಂದರು ಅಷ್ಟೇ. ಏತತ್ ಜ್ಞೇಯಂ ನಿತ್ಯಮೇವ ಆತ್ಮಸಂಸ್ಥಂ. ಮತ್ತು ನಿತ್ಯ ಇದು ನಮ್ಮ ಒಳಗೆ ಇದೆ, ಎಲ್ಲಕ್ಕೆ ಹುಡುಕ್ಬೇಕಾಗ್ಲಿಲ್ಲ. ಪ್ರಹ್ಲಾದ ಹೇಳ್ತಾನೆ, ದೇವ್ರ ಪೂಜೆ ಅಷ್ಟು ಸುಲಭ ಯಾವುದೂ ಅಲ್ಲ. ಯಾಕೆಂದ್ರೆ ಕುಡಿಕೊಂಡು ಎಲ್ಲಿ ಹೋಗಲೇಬೇಕಾಗಿಲ್ಲ, ಎಲ್ಲಿದ್ದಾನೆ ನಮ್ಮ ಒಳಗೆ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಅದೇ ಮಾತು ಹೇಳೋದು. ತದೇವ ಆತ್ಮ ಸಂಸ್ಥಂ. ಆತ್ಮ ಅಂದ್ರೆ ದೇಹ, ದೇಹ ಅಂದ್ರೆ ಸ್ವರೂಪ ದೇಹ. ಅದರೊಳಗಿದ್ದಾರೆ, ಹೃದಯ ಗುಹೆಯಲ್ಲಿದ್ದಾರೆ. ನಾತಃ ಪರಂ ವೇದಿತವ್ಯಮ್ಮಿ ಕಿಂಚಿತ್. ಇದು ಬಿಟ್ಟು ಬೇರೆ ನೋಡ್ಬೇಕಾದ ಯಾವುದೂ ಇಲ್ಲ. ನೋಡೋದು ಇಷ್ಟೇ ಅಂತ ಬಿಡ್ತಾರೆ, ಇನ್ನು ಮುಗಿದು ಇಷ್ಟೇ ನೋಡೋದು. ಬೇರೆ ಇದ್ರು ಕೂಡ ಏನಲ್ಲ, ಅದು ಇಲ್ಲೇ ಇದೆ ಅಂತಾನೆ. ಅಲ್ಲ ಬೇರೆ ಕಡೆ ಇರ್ಬೋದು, ಇಲ್ಲಿ ಮಾತ್ರ ಇರೋದು ಅಂತ ಹೇಳಿದ್ರೆ ಅದು ಮಾತ್ರ. ನಾತಃ ಪರಂ ವೇದಿತವ್ಯಮ್ಮಿ ಕಿಂಚಿತ್. ದೇವರನ್ನು ತಿಳಿಬೇಕು, ತಿಳಿಲೇಬೇಕು. ತಿಳಿದ ಮೇಲೆ ಬೇರೆಯವ್ರು ತಿಳಿಲೇಬೇಕಾಗಿಲ್ಲದಕ್ಕೆ ಕ್ಯೂ ಇದೆ. ತಿಳಿಬೇಕಾಗಿದ್ದಕ್ಕೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಹಾಗಾಗ್ಬಿಟ್ಟು ಅದಕ್ಕೆ ತಿಳಿಬೇಕಾದ್ದನ್ನು ತಿಳಿಸ್ಬೇಕು. ಎಲ್ಲಿ ಹೋದಾಗಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ನಿಮಿಷ ಮಾತಾಡ್ಬೇಕು ಅಂತ ತಿಳ್ಕೊಬೇಡ. ಏನ್ ಹೇಳ್ಬೇಕಾಗ? ದೇವ್ರ ಬಗ್ಗೆ ಹೇಳು. ಅದು ತಿಳಿಲೇಬೇಕಾದ ವಿಚಾರ, ಎಂದು ಮಿಸ್ ಮಾಡಬಾರ್ದು. ತಸ್ಯಾಭಿ ದೂರದಲ್ಲಿ ಹಾಕ್ಬ ಹೇಳ್ತಾರೆ, ಹೋಗಿ ಬನ್ನಿ ಅಷ್ಟೇ. ಇದು ಲೈಟು ಹೋಗಿ ಅಂತ ಹೇಳುತ್ತಿದೆ, ಮತ್ತೆ ಯಾವ್ದು ಹೇಳೋದಿಲ್ಲ ನೋಡಿ. ಅಷ್ಟೇ ಹೈಲೈಟ್ ಆಗ್ಬೇಕು. ಹೋಗಿ ಬನ್ನಿ. ಉಳಿದೆಲ್ಲ ಅಂಡರ್ಸ್ಟುಡ್. ನೀವು ಹೋಗಿ ಅಂತ ಹೇಳ್ಬೇಕಾಗಿಲ್ಲ, ಮತ್ತೆ ನೀವು ಬನ್ನಿ ಅಂತ ಹೇಳ್ಬೇಕಾಗಿಲ್ಲ. ಯಾಕೆ? ಅದು ಶಾರ್ಟ್ ಆಗಿದ್ದು ಮುಖ್ಯವಾದ ಪದ ಯಾರು? ಬನ್ನಿ ಎಂಬುದು. ನೀವು ಹೋಗಿರೋ ಅನ್ಬೋದಲ್ಲ. ಬನ್ನಿ ಅಂದ್ಮೇಲೆ ಏನರ್ಥ? ನೀವು ನೀವೇ ಬರಬೇಕು ಅಂತಾನೆ ಅರ್ಥ. ಅದಕ್ಕೆ ಆ ರೀತಿ ಉಪಯೋಗಿಸೋ ಶಾಸ್ತ್ರದ ವಿಶೇಷ. ಒಂದು ಪದನು ವೇಸ್ಟ್ ಮಾಡ್ಕೋಬಾರ್ದು. ಪದ ಅಂದ್ರೆ ಸುವರ್ಣ. ಸುವರ್ಣ ವೇಸ್ಟ್ ಮಾಡ್ಕೊಂಡು ಹೇಗಿರ್ತದೆ ಗೊತ್ತಾಯ್ತಾ? ಸುವರ್ಣ ವೇಸ್ಟ್ ಮಾಡ್ಕೊತಾರೆ ಯಾರು? ಸುವರ್ಣ ಹೇಗಿರ್ಬೇಕದು? ಪ್ರಶಸ್ತ. ಆದ್ರಿಂದ ಪ್ರಶಸ್ತಿಗೆ ಉಪಯೋಗ, ಬೇರೆ ಕಡೆ ಉಪಯೋಗಿಸ್ಬಾರ್ದನ್ನ, ದೇವರಿಗೆ ಉಪಯೋಗಿಸ್ಬೇಕು. ವಿಶ್ವೈಶ್ವರ್ಯಂ ಕೇವಲಂ ಆಪ್ತಕ. ದೇವರಿಗೆ ಪಾದುಕೆಗಳನ್ನು ಹೇಗೆ ಮಾಡ್ತಾರೆ? ಚಿನ್ನದ್ದೇ ಮಾಡ್ತಾರೆ ದೇವತೆಗಳಿಗೆ. ಮನುಷ್ಯಗೆ ಹಾಗೆ ಮಾಡಿದ್ರೆ ಬುದ್ಧಿ ಇಲ್ಲ ಅಂತ ಕರೀತಾರ? ಇಲ್ಲ. ಡಿಸರ್ವಿಂಗ್, ಯೋಗ್ಯತೆ ಇಲ್ಲ ಅದು. ಸುವರ್ಣ ಪಾದಕಗಳು ಗೊತ್ತಲ್ಲ, ರಾಯರ ಸುವರ್ಣ ಪಾದಕ ವಜ್ರದ ಇದು ಹಾಕಿರ್ತಾರೆ. ಯಾಕಂದ್ರೆ ಅವರಿಗೆ ಅರ್ಹತೆ ಇದೆ. ಏತತ್ ಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ ನಾತಃ ಪರಂ ವೇದಿತವ್ಯಂ. ಹೀಗೆ ದೇವನು ಇದನ್ನು ಸಿಂಪಲ್ ಇದು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವೀಶಪತಿ. ಮತ್ತೆ ಎಲ್ಲಾ ಶಾಸ್ತ್ರ ಸೇರಿಸ್ಬಿಟ್ಟಿದ್ದಾರೆ ಆಚಾರ್ಯ. ನಾತಃ ಪರಂ ವೇದಿತವ್ಯಂ ಕಿಂಚಿತ್ ಏತದ್ ಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ. ಉಪನಿಷತ್ತಿನ ಭಾಷೆ ಭಾರಿ ಸುಲಭ, ಲ್ಯಾಂಗ್ವೇಜ್ ಭಾರಿ ಸುಲಭ. ಆದ್ರೆ ಇದು ಸಂದೇಶ ಭಾರಿ ಕಷ್ಟ. ಗೊತ್ತಾಯ್ತಾ? ಲ್ಯಾಂಗ್ವೇಜ್ ಡಿಫಿಕಲ್ಟ್ ಮಾಡಿದ್ರೆ ದೊಡ್ಡತನ ಅಲ್ಲ. ರಹಸ್ಯ ವಿಷಯಗಳನ್ನ ಸಿಂಪಲ್ ಆಗಿ ಹೇಳಬೇಕು, ಅರ್ಥ ಆಗದೆ ಹೇಳಬೇಕು, ಮುಂಡಿಗೆ ರೀತಿಯಲ್ಲಿ ಇರಬೇಕು. ಕೀನೇ ಇದು ಮಾಡ್ಬೇಕು, ಕಾಂಪ್ಲಿಕೇಟ್ ಮಾಡಿಬಿಟ್ರೆ ತೆಗೆಯೋದು. ಈಗ ತಕ್ಷಣ ಬಿಡ್ಬೇಕು, ಅದು ಕೀ ಲಕ್ಷಣ. ಒಡೆದು ಹಾಕ್ಬಿಟ್ರೆ ಕೀ ಆಗಲಿಲ್ಲ, ಒಡೆದು ಓಪನ್ ಮಾಡಿದ್ರೆ ಕೀ ಅಂತ ಕರೆಯೋದಿಲ್ಲ. ಶಬ್ದ ಹೊಡಿಬಾರ್ದು, ಅನ್ಲಾಕ್ ಮಾಡ್ಬೇಕು ಅಷ್ಟೇ ಹೊರತು ಹೊಡಿಲಿಕ್ಕೆ ಹೋದ್ರೆ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಗೊತ್ತಿಲ್ದವ್ರು ಬಂದರೆ ದೇವತೆಗಳು ಹೆದರ್ತಾರೆ, ಹಾಳು ಮಾಡ್ಬಿಡ್ತಾರೆ ನಮ್ಮನ್ನ. ಮತ್ತೆ ಏನೋ ಅರ್ಥ ಮಾಡಿ ಕೆಡಿಸ್ಬಿಡ್ತಾರಲ್ಲ ಅಂತ ಭಯಪಡುತ್ತಂತವೆಲ್ಲ. ಆ ಪಡಿ ಅಂದ್ರೆ ಮೈಲಿಯವ್ರ ಕತ್ರ ಭಯ ಇದ್ರೆ ಹಾಗೆ ಶಕ್ತಿ ಇಲ್ಲ ಅಂತಲ್ಲ, ಮೈಲಿಗೆ ಮಾಡಿಬಿಡ್ತಾರ ಅಂತ ಭಯ. ಇತಿಹಾಸ ಪುರಾಣ ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ ಬಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತೆ.
ಬಂದಪ್ಪ ಹಾಳು ಮಾಡ್ತಾನೆ ಇವನು ಅಂತ ಹೇಳಿದ್ರು. ಯಾರು ಬಂದ ತಕ್ಷಣ ಅವ್ರು ಇವಾಗ ಬಂದ ಡಿಸೈಡ್ ಮಾಡಿದ್ರು ಇವ್ರು ಹೀಗೆ ಅಂತೇಳಿ. ಅನ್ವಾಂಟೆಡ್ ಬಂದಾಗ ಇವರು ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತೀವಲ್ಲ ಹಾಗೆ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಸರ್ವದಾಗಿತ್ತು ನಿನ್ನೆ. ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇದತೆ. ಭೋಕ್ತಾ ಭೋಗ್ಯ ಪ್ರೇರಿತಾರ ಮೂರು ಕೂಡ ಪರಮಾತ್ಮರೇ, ಮೂರರೊಳಗಿದ್ದಾರೆ. ಪ್ರೇರಿತಾರಂಚಿನ ಅರ್ಥ ಮಾಡಿಕೊಂಡು ಯಾಕೆ ಇವಳು ತಿಳಿಬಾರದು ಅಂದ್ರೆ ಇವರೇ ಭೋಕ್ತ, ಇವರೇ ಆಮೇಲೆ ಭೋಜ್ಯ ಮತ್ತು ಪ್ರೇರಕ. ಅದ್ರ ತಿಳಿಬೇಕಾದ್ದನ್ನು ತಿಳಿಬೇಕಾದ್ರೆ ಇದನ್ನೇ ತಿಳಿಬೇಕು, ಬೇರೆ ಬ್ರಹ್ಮಸೂತ್ರ. ವನ್ಹೇರ್ಯಥ ಎಲ್ಲ ಬಂತು, ಒಂದೇ ಅಲ್ಲ ಎಲ್ಲದು ಎಲ್ಲೆಲ್ಲಿ ಬೇಕೋ ಸೇರಿಸ್ಕೊಬಿಟ್ರೆ. ಅದಕ್ಕೆ ಆಚಾರ ಪ್ರತ್ಯೇಕ ಯಾಕೆ ಬರಲಿಲ್ಲ ಅಂದ್ರೆ ಬರದಾಗಿದೆ ಬೇರೆ ಕಡೆ, ಅದು ಸೇರಿಸ್ಕೊಬಿಟ್ರೆ ಬಹುದು ಪದಗಳನ್ನು. ವನ್ಹೇರ್ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ ದೈವ ಚ ಲಿಂಗನಾಶಃ ಸಭೂಯ ಏವ ಇಂಧನ ಯೋನಿ ಗೃಹ್ಯಸ್ತದೋಹಯಂ ವೈ ಪ್ರಣವೇನ ದೇಹೇ. ದೇಹ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ವನ್ಹೇರ್ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ ನೈವ ಚ ಲಿಂಗನಾಶಃ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವನ್ಹೇಹೇ ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ. ವನ್ಹಿಗೆ ಯೋನಿ ಯಾವುದು? ವನ್ಹಿಗೆ ಯಾವುದು? ಸೌದೆ. ಪರಿಬಳವು ಸೋದರ ಅರಣಿಯೊಳಗಿಪ್ಪಂತೆ ಅರಣಿ. ಯೋನಿ ಅಂದ್ರೆ ಏನು? ಯಾವ್ದ್ರಿಂದ ಹುಟ್ಟುತ್ತೋ ಅದು ಯೋನಿ. ಅಗ್ನಿ ಹುಟ್ಟೋದು ಯಾವ್ದರಿಂದ? ಸೌದೆಯಿಂದ. ಅದಕ್ಕೇನಂತ ಕರೀತಾರೆ? ಅಗ್ನಿ ಯೋನಿ ಅಂತ ಅದಕ್ಕೆ ಹೆಸರು. ಶಾಸ್ತ್ರ ಯೋನಿ ಯಾರು? ಶಾಸ್ತ್ರ ಯೋನಿ ಯಾರು? ಪರಮಾತ್ಮ. ಆ ರೀತಿ ಅಗ್ನಿ ಇದು. ವನ್ಹೇರ್ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ. ವನ್ಯ ಅಲ್ಲಿದೆ, ಸೌದೆ ಇದೆ, ವನ್ಯ ಇದೆ, ಆದ್ರೆ ವನ್ಯ ಕಾಣೋದಿಲ್ಲ. ಯೋನಿಗತಸ್ಯ ಅಂದ್ರೆ ಸೌದೆ ಒಳಗಿರತಕ್ಕಂಥ ಅಗ್ನಿ, ಒಳಗೆ ಅಗ್ನಿ ಇದೆ, ಅಲ್ಲಿ ಸಮಸ್ಯೆ ನೋಡಿದ್ರೆ ಎರಡಿದೆ. ಒಳಗೆ ಅಗ್ನಿ ಇದೆ, ಅದನ್ನು ಸುಡೋದಿಲ್ಲ, ನಿಮಗೆ ಕಾಣೋದಿಲ್ಲ. ಅದು ಒಂದು ಬಾಕ್ಸಲ್ಲಿ ಅಗ್ನಿ ಇಟ್ಟು ಸುಟ್ಟು ಬಿಡೋದಿಲ್ಲ, ಇಲ್ಲಿ ಸುಡೋದಿಲ್ಲ. ಆಶ್ಚರ್ಯ. ಯಾವ ಸುಡುತ್ತೆ? ಅದು ಅಭಿವ್ಯಕ್ತವಾದ ಸುಡುತ್ತೆ, ಅದನ್ನೇ ಸುಡುತ್ತೆ. ಮಧ್ಯೆ ಅವ್ಯಕ್ತವಾಗಿದ್ದ ಸುಡೋದಿಲ್ಲ. ಸಾರಸ್ಯ ಗೊತ್ತಾಯ್ತಾ? ದೇವರು ಹಾಗಿದ್ದಾನೆ. ವನ್ಹೇರ್ಯಥಾ ಯೋನಿಗತಸ್ಯ ಮೂರ್ತಿ ನಾ ದೃಶ್ಯತೆ. ಮೂರ್ತಿ ಅಂದ್ರೆ ರೂಪ. ವನ್ಯರ ಹೇಗೆ ನಮಗೆ ಗೊತ್ತಾಗೋದಿಲ್ಲ, ಅದೇ ಹರಿಕಥಾಂಸರ ಹಾಗೆ ಉಪಯೋಗಿಸಿತ್ತು. ನಚ ಲಿಂಗನಾಶಃ. ಅಷ್ಟೇ ಅಲ್ಲ, ಲಿಂಗ ಅಂದ್ರೆ ಏನು? ಸೌದೆಯನ್ನು ಸುಡೋದಿಲ್ಲ, ಅದು ಸೌದೆಯನ್ನು ಸುಡೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಇರೋದು ಮ್ಯಾಜಿಕ್ ಇದು. ಇದು ದೇವರು ಹಾಗಿರ್ತಾನೆ. ಶಾಸ್ತ್ರದ ದೇವರು ಎಲ್ಲಾ ಕಡೆಗೂ ದೇವರಿದ್ದಾನೆ, ಅದಿರೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದೆ ನಮ್ಗೆ ಹೇಗೆ ಗೊತ್ತಾಗಬೇಕಿದೆ ಅಂತ ಹೇಳಿ ಮಥನ ಮಾಡಿದಾಗ ಗೊತ್ತಾಗುತ್ತೆ. ಬೆಂಕಿ ಹೀಗಿದೆ, ಅದಕ್ಕೆ ಮಥನ ಮಾಡಿದಾಗ ಗೊತ್ತಾಗೋದು, ಚಿಂತನೆ ಮಾಡಿದಾಗ ಗೊತ್ತಾಗುತ್ತೆ. ದೇವರ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ವನ್ಹೇರ್ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ ನೈವ ಚ ಲಿಂಗನಾಶಃ. ಲಿಂಗ ಅಂದ್ರೇನೋ? ಆ ಲಿಂಗ ಸೌದೆನೇ ಲಿಂಗ. ಅದರಿಂದ ಆಜ್ಞೆ ಫೇಲ್ ತಗೊಂಬ ಅಂತ ಕರೆಸ್ತಾರೆ. ಸೌದೆ ಹೊತ್ಕೊಂಡ್ಬರ್ತಾರೆ. ಅರೆ ಫೇಲ್ ತಗೊಂಡ್ಬಂದ್ರೆ ದೀಪ ಹಚ್ಚಿಡಬಾರ್ದ? ಯಾಕೆ ತರ್ತಾನ ಅವನು? ಅಡಿಗೆಗೆ ಅಗ್ನಿ ಬೇಕು ಅಂದ್ರೆ ಸೌದೆಯಲ್ಲೇ ತರಬೇಕು, ಇದನ್ನ ಆಗೋದಿಲ್ಲ. ಈ ಫೇಲ್ ಬಂತು ಅಂದ್ಬಿಡ್ತಾರೆ. ಅಗ್ನಿ ಅದು ಬಂದಷ್ಟು ಏನಂತಾರೆ? ಫ್ಯೂಯಲ್ ಬಂತು. ಅದೇ ಅಗ್ನಿ ಒಳಗಿದೆ, ಅದ್ರ ಮುಂದೆ ಬರುತ್ತೆ ಅಂತ ಗೊತ್ತವ್ರಿಗೆ. ಎಲ್ಲದರಲ್ಲೂ ಸಿಗೋದಿಲ್ಲ. ಕೆಲವು ಸೌದೆಗಳೆಲ್ಲ ಉಪಯೋಗ ಬರಲ್ಲ, ಫರ್ನಿಚರ್ ಮಾಡಕ್ ಬರೋದಿಲ್ಲ. ಯಾವ್ದಕ್ಕದು? ಬರೀ ಸುಳ್ಳಕ್ಕೆ ಮಾತ್ರ, ಬೇರೆದಕ್ಕೆಲ್ಲ ಬರೋದಿಲ್ಲ, ಉಪಯೋಗಿಸೋದಿಲ್ಲ. ಆ ಕೆಲವು ಮರಗಳನ್ನ ಕಡಿಬಾರದು, ಯಾಕೆಂದ್ರೆ ಹಣ್ಣು ಬಿಡೋಕೆ. ಕೆಲವು ಮರಗಳು ಹಾಗಲ್ಲ, ಬರೀ ಫೇಲ್ಗೆ ಇರೋದು, ಹಣ್ಣು ಹೂವು ಯಾವುದು ಕೊಡೋದಿಲ್ಲ. ಸಭೂಯ ಏವ ಇಂಧನ ಯೋನಿ ಗೃಹ್ಯ ತದ್ವಾ ಉಭಯಂ ವೈ ಪ್ರಣವೇನ ದೇಹಿ. ಸಭೂಯ ಏವ ಇಂಧನ ಇಂಧನ ಯೋನಿ ಗೃಹ್ಯ. ಅದೇ ರೀತಿನೇ ಆ ಇಂಧನ ಯೋನಿ ಗೃಹ್ಯ. ಸೌದೆ ತಗೊಂಡು ಹೇಗೆ ನಮಗೆ ಒನ್ನೆ ಸಿಕ್ತು ಅಂತ ಹೇಳ್ತೇವೆ, ಹಾಗೆ ಶಾಸ್ತ್ರದ ಮೂಲಕವಾಗಿ ದೇವರನ್ನ ತಿಳಿಬೇಕು. ಅಗ್ನಿಗೆ ಕಾಷ್ಠ ಮೂಲ, ಜ್ಞಾನಾಗ್ನಿಗೆ ಶಾಸ್ತ್ರ ಮೂಲ. ಅದಕ್ಕೆ ವ್ಯಾಸಪೀಠ ಯಾವ್ದ್ರಿಂದ ಮಾಡಿರ್ತಾರೆ? ಸಾಮಾನ್ಯ ಕಾಷ್ಟದಿದ್ದಾರೆ, ಸೌದೆ ತಾನೇ ಮಾಡೋದು ವ್ಯಾಸಪೀಠ. ಕಾರಣ ಏನು? ಅದರಿಂದ ಬರಬೇಕು, ಅದು ಮುಖ್ಯ ಆಧಾರ. ಒನ್ನಿ ಜ್ಞಾನಾಗ್ನಿಗೆ ಅದೇ ಬೇಸಿಸ್ ಅಂತ. ಸಭೂಯ ಏವ ಇಂಧನ ಯೋನಿ ಗೃಹ್ಯ. ನಮಗೆ ದೇವರು ಬೇಕು ಅಂದ್ರೆ ಏನ್ ಮಾಡ್ಬೇಕಾಗ? ಅದರ ಯೋನಿ ಯಾವುದು ಅದನ್ನ ನಾವು ತಗೊಳ್ಬೇಕು ಅಂತ ಬೇರೆ ರೀತಿ ಅಲ್ಲ. ತದ್ವಾ ಉಭಯಮ್ಮಯಿ ಪ್ರಣವೇನ ದೇಹಿ. ಎರಡೂ ಕೂಡ ಪ್ರಣವೇನ. ಪ್ರಣವ ಅಂಬುದು ಎರಡು ಕೆಲಸ ಮಾಡೋದು. ಒಂದ್ ದೃಷ್ಟಿಯಿಂದ ಶಬ್ದವಾಗಿ ಕೆಲಸ ಮಾಡೋದು, ಒಂದು ಜ್ಞಾನಾಜ್ಞೆಯನ್ನು ಕೊಡುತ್ತೆ.
ಜ್ಞಾನಾಗ್ನಿ ಪ್ರಣವನೇ ಜ್ಞಾನಾಗ್ನಿ ಕೊಡ್ತಕ್ಕಂಥದ್ದು. ಪ್ರಣವದಿಂದನೇ ಜ್ಞಾನಾಗ್ನಿ ಬರುತ್ತೆ. ವೇದಗಳಿಂದ ಅಂತ ಹೇಳ್ತಾರಂದ್ರೆ ವೇದಗಳೇನವು? ಪ್ರಣವದ ವಿಸ್ತಾರ, ವ್ಯತ್ಯಾಸ, ಅದರ ವಿಸ್ತಾರ ಬರುತ್ತೆ. ಅದರಿಂದ ಬೇಕು, ಬೇರೆಯಿಂದ ಸಿಗೋದಿಲ್ಲ. ಸ್ವದೇಹಂ ಅರಣಿಂ ಕೃತ್ವ ಪ್ರಣವಂ ಸೋತ್ತರಾರಣಿಂ ಧ್ಯಾನ ಎಲ್ಲಿರ್ತದೆ? ಧ್ಯಾನ ನಿರ್ಮಥನಾಭ್ಯಾಸಾತ್ ಏವಂ ಪಶ್ಯೇ ನಿಗೂಢವತ್. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಈ ರೀತಿ ಏನಾಗಿದೆ ಇಲ್ಲಿ ಯಾವ್ದಪ್ಪ ಅಂತಕ್ಕೆ ಹೊರಗಿನಿಂದ ತಗೊಂಡಾಗ ಶಾಸ್ತ್ರ ಅವೆಲ್ಲ ಸರಿ ಹೋಯ್ತು. ಒಳಗೆ ತಗೊಂಡಾಗ ಸ್ವದೇಹಂ ಅರಣಿಂ ಕೃತ್ವ, ನಮ್ಮ ದೇಹವೇ ಅರಣಿ, ಇದ್ರೊಳಗೆ ದೇವರಿದ್ದಾರೆ, ದೇಹದೊಳಗೆ ದೇವರಿದ್ದಾರೆ. ಏನ್ ಮಾಡ್ಬೇಕು ನಾವೀಗ? ಅದನ್ನ ನೋಡ್ಬೇಕು. ಅವಾಗ ಏನಾಗುತ್ತೆ? ಜ್ಞಾನಾಗ್ನಿ ಬರುತ್ತೆ. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಅವ್ರಿಗೆ ಜ್ಞಾನ ಬರಲಿಕ್ಕೆ ಶುರುವಾಯ್ತು. ಅವ್ರಿಗೆ ಜ್ಞಾನ ಬಂತು, ಇವ್ರಿಗೆ ಜ್ಞಾನ ವಿಕಾಸ ಆಯ್ತು. ಇಬ್ಬರಿಗೂ ಜ್ಞಾನ ಬರುತ್ತೆ. ಆಶ್ಚರ್ಯ ಅಂದ್ರೆ ಪಾಠ ಪ್ರವಚನದ ವಿಶೇಷತೆ ಅಂದ್ರೆ ಬರೀ ಕೇಳೋರಿಗೆ ಅಷ್ಟೇ ಅಲ್ಲ, ಹೇಳೋರಿಗೂ ಜ್ಞಾನ ಬರುತ್ತೆ. ಆದ್ರೆ ಜ್ಞಾನ ವೃದ್ಧಿ ಆಗುತ್ತೆ. ಇವರಿಗೆ ಇಬ್ರಿಗೂ ಜ್ಞಾನ ಬರೋದು ಇಬ್ರಿಗೂ ಹೇಳ್ಬಾರ್ದು ಅರ್ಥ ಅಲ್ಲ. ಇವ್ರಿಗೆ ಜ್ಞಾನ ಇದೆ, ಅದ್ರ ವೃದ್ಧಿಗೆ ಏನ್ ಬೇಕು ಅದಕ್ಕೆ? ಅದಕ್ಕೊಂದು ಮಾತಿದೆ. ಎಷ್ಟೇ ನೀವು ಓದಿದ್ರು ಕೂಡ ಹೊರಗಡೆಯಿಂದ ಜ್ಞಾನ ಎಷ್ಟು ಬರುತ್ತೆ ಗೊತ್ತಾ? 25% ಅಷ್ಟೇ. ಅಂದ್ರೆ ಫೇಲ್. ಬರೀ ಕೇಳೋದ್ರಿಂದ ಏನಾಗುತ್ತೆ? ಫೇಲ್ ಆದಾಗ ಏನ್ ಮಾಡ್ಬೇಕಂದ್ರೆ ಈಗ ಓದ್ಬೇಕು ಎರಡು. ಮತ್ತೆ 25% ಬಂದಿಗೆ ಗೊತ್ತಾಯ್ತಾ? ಆಮೇಲೆ ಅಲ್ಲ ಓದ್ದೆ ಈಗ 25% ಓದಿದ್ದಕ್ಕೆ ಬಂತು. ಆಮೇಲೆ ಅದು ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಮರಣ ಮಾಡಿದಾಗ ಏನಾಗುತ್ತದ? 50% ಪೂರ್ತಿ ಆಗ್ಲಿಲ್ಲ. ಹೇಳ್ಬೇಕು, ಅವಾಗ ಎಷ್ಟಾಯ್ತು? 70% ಆಯ್ತು. ಬರಿಬೇಕು, ಅವಾಗ ಏನಾಗುತ್ತೆ? 100% ಆಯ್ತು. ಅದಕ್ಕೆ 4 ಮಾಡ್ಬೇಕು. ಒಂದು ಕೂಡ ಮಾಡದೆ ಜ್ಞಾನ ಬಂದಿದೆ ಏನಂತ ಒಂದೂ ಮಾಡಿಲ್ಲ. ಆದ್ರಿಂದ ಇವತ್ತು ಸರಿಯಾಗಿ ಮಂಗಳ ಮಾಡಿದ 25% ಜ್ಞಾನ ಬಂದಿದೆ ಅಂತ ಅರ್ಥ. ಅದರಿಂದ ಹೇಳ್ಬೇಕು. ಆಮೇಲೆ ಆಗ ಅವ್ರಿಗೆ ಜ್ಞಾನಕ್ಕೂ ಮುಂದೆ ವಿಕಾಸ ಶುರುವಾಗಿದೆ. ತುಂಬಾ ಜನ ಗೊತ್ತಿಲ್ಲ, ದುಡ್ಡು ಬರೋದಿಲ್ಲ, ಜ್ಞಾನ ಬರೋದು ತಪ್ಪದು. ಜ್ಞಾನ ಬರುತ್ತೆ, ಸ್ವಾರಸ್ಯ. ಪಾಠ ಪ್ರವಚನ ಮುಖ್ಯ ಪ್ರಯೋಜನ ಏನು ಗೊತ್ತಾ? ಜ್ಞಾನ ವೃದ್ಧಿ. ಉಳಿದುವೃದ್ಧಿ ಅಲ್ಲ. ಅದು ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಈ ಲೋಕದಲ್ಲೂ ಹಾಗೇನೆ. ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ ಅಂದ್ರೆ ಯಾತಕ್ಕೆ ಅವನಿಗೆ ಜಾಸ್ತಿ ಸಂಬಳ? ಜ್ಞಾನ ಜಾಸ್ತಿ ಆಗಿದೆ ಅವರಿಗೆ. ಪಾಠ ಮಾಡಿ ಮಾಡಿ ಅದು ಹೋದಷ್ಟೇ ಕೊಡೋದಿಲ್ಲ ಪ್ರೊಫೆಸರ್ಶಿಪ್ನ. ಯಾತಕ್ಕೆ? ಇನ್ನು ಜ್ಞಾನ ಬೇಕು ಅವನಿಗೆ, ವೃದ್ಧಿ ಆಗ್ಬೇಕು. ಈ ಒಲೆ ಹೊತ್ತಿಟ್ಟಿದ್ದೀವಿ ಅಂತ ಹೇಳ್ತಾರೆ ಕೆಲವೊಂದು. ಅವು ಸ್ವಲ್ಪ ಹೊತ್ತು ಇದಾಗಬೇಕು, ಒಳ್ಳೆ ಫುಲ್ ಅಗ್ನಿ ಬರೋ ಏನಾಗ್ಬೇಕು? ಅದು ಊದಬೇಕು, ಅದು ವಿಕಾಸಗೊಳ್ಳಬೇಕು. ಬರಿಬೇಕು, ಸರುಮೂಲ ಬರಿಬೇಕು. ಸರುಮೂಲ ಕಾಪಿ ಮಾಡೋದು ಬೇರೆ, ಅರ್ಥ ಬರಿಬೇಕು. ಅರ್ಥ ವಿರೋಧ ಆಗಿರಬಾರ್ದು, ಆ ರೀತಿ ಬರಿಬೇಕು. ಅವೆಲ್ಲ ನಾವು ಲಿಮಿಟ್ ಮಾಡ್ಕೋಬಾರ್ದು. ಎಷ್ಟು ಬೇಕಾದ್ರೆ ಅಷ್ಟು ಅಂತ ಹೇಳಿ ಅದೇ ಆಗುತ್ತೆ. ಲಿಮಿಟ್ ಮಾಡಿ ನಾವೇ ಎಷ್ಟೇ ಓಡಿದ್ರು ಕೂಡ 10 ಕಿಲೋಮೀಟರ್ ಓಡಕ್ ಬರೋದಿಲ್ಲ. ಅದಕ್ಕೆ ಪಾದಚಾರಿಗಳಿಗೆ ಏನ್ ಹಾಕೋದು? ಸ್ಪೀಡ್ ಲಿಮಿಟ್ ಹಾಕೋದಿಲ್ಲ. ಸ್ಪೀಡ್ ಲಿಮಿಟ್ ನಾವೆಲ್ಲಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ. ನಾವು ಓಡಿದ್ರು ಅಷ್ಟು ಸ್ಪೀಡ್ ಬರೋದಿಲ್ಲ. ವೆಹಿಕಲ್ಗಳಿಗೆ ಆಗಿರೋದು ನಮಗಲ್ಲ. ಅದು ಪ್ರಯತ್ನ ಮಾತ್ರ ಏನ್ ಮಾಡ್ಬೇಕು? ನಾವು ಓಡಬಾರ್ದು ಅಂತ ಅರ್ಥ ಅಲ್ಲ. ಬಟ್ ವೆಹಿಕಲ್ ಅಷ್ಟು ಓಡ್ತೀವಿ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಹಾ, ಸರ್ವವ್ಯಾಪಿನಮಾತ್ಮಾನಂ. ಅರ್ಥ ಆಯ್ತಾ? ಅದು ಸ್ವದೇಹ ಅರಣಿಂ ಕೃತ್ವ ಪ್ರಣವಂಚ ಉತ್ತರ ಅರಣಿಂ. ಸುಮ್ನೆ ಕೂತ್ಕೊಂಡ ಇವತ್ತು ಏನಾಯ್ತು? ಇವಾಗ ಕುಡಿಸ್ಬಿಡ್ತಾರೆ ಧ್ಯಾನ ಅಂತ. ಸುಮ್ನೆ ಕೂಡಿಸಿ ಹೋಗ್ಬಿಡ್ತಾರೆ ಲೈಟ್. ಏನ್ ಮಾಡಕ್ ತಗೊಂಡದನ್ನ? ಒಂದೇ ಲೈಟ್ ಬರುತ್ತೆ, ಜ್ಞಾನ ಬರೋದೇ ಇಲ್ಲ. ಏನ್ ಮಾಡ್ಬೇಕಂದ್ರೆ ಈಗ ಜ್ಞಾನ ಬರ್ಬೇಕು. ಜ್ಞಾನ ಕೊಟ್ಟರೆ ಮಾತ್ರ ಸಾಧ್ಯ. ಅದು ಒಂದು ಅದಕ್ಕೇನೆ ಮೊದಲು ಧ್ಯಾನ ಕೊಡ್ಬೇಡಿ. ಜ್ಞಾನ ಹೇಳೋರು ಸಿಗಬೇಕು. ಆ ಸ್ಟೇಜ್ ಬಂದ್ಮೇಲೆ ಧ್ಯಾನ. ಇವತ್ತು ರೆಫರ್ ಮಾಡೋದು ಒಂದೇ ಕ್ಲಾಸ್ ಹುಡುಗಿ ರೆಫರ್ ಮಾಡ್ತಾರೋ ಒಂದೇ ಕ್ಲಾಸ್ನಲ್ಲಿ ಇರೋದು ಓದಕ್ ಬರೋದಿಲ್ಲ. ಫಸ್ಟ್ ಅವನಿಗೆ ರೆಫರೆನ್ಸ್ ಶುರುವಾಗೋದು ಯಾವಾಗ? ಈ ಹೈಸ್ಕೂಲಲ್ಲೂ ಇಲ್ಲ, ಮುಂದೆ ಡಿಪೆಂಡೆಂಟ್ ಅವ ಸ್ವಲ್ಪ. ಆಮೇಲೆ ಇಂಪ್ರೂವ್ ಕಾಲೇಜ್ ಹೋಗ್ತಾರಲ್ಲ ಇಂಪ್ರೂವ್ ಆಗ್ತಾನೆ. PG ಕ್ಲಾಸಿಗೆ ಸ್ಟಡಿ ಮಾಡೋ ಸ್ಥಿತಿ ಬರ್ತದೆ. ಆಮೇಲೆ ನಿಜವಾದ ಸ್ಟಡಿ ಮಾಡೋದು ಅವನು ಇಂಡಿಪೆಂಡೆಂಟ್ ಮಾಡೋದು, PhD ಮಾಡೋದು. ಅಲ್ಲಿವರೆಗೆ ಏನ್ ಬರೋದಿಲ್ಲ ಅವನಿಗೆ. ಸಬ್ಜೆಕ್ಟ್ ಕೊಟ್ರೆ ಹೋಯ್ತು ಅಷ್ಟೇ. ಓದ್ದೆಲ್ಲ ತಿಳಿ ಯೋಚನೆ ಮಾಡ್ಬೇಕು ಅವನು. 1ನೇ ಕ್ಲಾಸ್ಗೆಲ್ಲ ಧ್ಯಾನ ಅಂತ ಕರೆದ್ರೆ ಅರ್ಥ ನಿದ್ದೆ ಅಂತ ಅರ್ಥ ಆಗ್ತದೆ. ಮೊದಲು ಧ್ಯಾನ ಮಾಡ್ತಾನೆ, ನಿದ್ದೆ ಮಾಡ್ತಾನೆ. ಈ ಸ್ಟೇಜಲ್ಲಿ ಧ್ಯಾನ ಮಾಡ್ತಾರೆ ಅಂತ. ಅವ್ನು ಮಲಗಿದ್ರು ನಿದ್ದೆ ಮಾಡಿ ಧ್ಯಾನ ಮಾಡ್ತಾನೆ. ಬಹಳ ಆಶ್ಚರ್ಯ ಅಂದ್ರೆ ಕನಸಲ್ಲೂ ಅದೇ ಕಾಡ್ತಾನೆ ಮತ್ತೆ ಅವನು. ಹೊರಗಲ್ಲ, ಮಲಗಿದಾಗಲೂ ಕೂಡ ಅದೇ ಯೋಚನೆ ಅವನಿಗೆ. ಎದ್ದ ಎಷ್ಟೋ ಸರ್ತಿ ನಿಮಗೆ ಗೊತ್ತಿಲ್ಲ, ಕೆಲವು ಪ್ರಾಬ್ಲಮ್ ಕನಸಲ್ಲಿ ಸಾಲ್ವ್ ಆಗ್ಬಿಡೋದು, ಹೊರಗೆ ಸಾಲ್ವ್ ಆಗಿರೋ ಅಲ್ಲಿ ಸಾಲ್ವ್ ಆಗ್ಬಿಡೋದು. ಯಾಕೆ? ಅವರ ಅನುಭವ ಎಷ್ಟೊತ್ತ ಅನುಭವಕ್ಕೆ ಬರುತ್ತೆ. ಅಲ್ಲಿ ಫಸ್ಟ್ ಕ್ಲಾಸ್ ಸಾಲ್ವ್ ಆಗುತ್ತೆ. ಆಮೇಲೆ ನೋಡಿದ್ರೆ ಸರಿ ಅಂತ. ಇದು ಧ್ಯಾನ. ಅದು ಆ ಸ್ಟೇಜಿಗೆ ಧ್ಯಾನ ಅಂತಾರೆ ಹೊರತು ಮೊದಲನೇ ತಕ್ಷಣ ಧ್ಯಾನ ಮಾಡಕ್ ಹೋದ್ರೆ ಓದೋದಿಲ್ಲ. ಕೊನೆಗೆ ಪೂರ್ತಿ ದಡ್ಡ ಆಗ್ಬಿಡ್ತಾನೆ. ಸ್ವದೇಹ ವರಣಿಂ ಕೃತ್ವ ಪ್ರಣವಂ ಚ ಉತ್ತರಾರಣಿಂ ಧ್ಯಾನ ನಿರ್ಮಥನಾಭ್ಯಾಸಾತ್. ಗೊತ್ತಾಯ್ತಾ? ಧ್ಯಾನ ಅನ್ನೋದೇ ನಿರ್ಮಥನ ಮತ್ತು ಅಭ್ಯಾಸ ಎರಡು ಸೇರಿ ಧ್ಯಾನ. ಅಭ್ಯಾಸ ಅಂದ್ರೆ ಏನು? ನೋಡಿದ್ದೆ ನೋಡಿದ್ರೆ, ಬರೆದಿದ್ದೆ ಬರೆದ್ರೆ ಅಭ್ಯಾಸ. ಕೇಳಿದ್ದೆ ಕೇಳಿದ್ರು, ಬರೆದಿದ್ದೆ ಬರೆದಿದ್ದು.
ಅದು ಅವಾಗ ಏನಾಗುತ್ತೆ, ಅದು ಧ್ಯಾನ ಅನ್ಸುತ್ತೆ. ಅಂದ್ರೆ ಧ್ಯಾನ ಎರಡು ವಿಧ ಐತಿ ಈಗ. ಒಂದು ಮನಸ್ಸಿಂದ ಹಾಗೆ ಮಾಡೋದು, ಬಾಯಿಯಿಂದ ಹಾಗೆ ಮಾಡೋದು. ಪಾಠ ಪ್ರವಚನಗಳು ಧ್ಯಾನ. ಯಾತಕ್ಕೆ? ಅಕ್ಷರ ನೋಡ್ಬೇಕು, ಮನಸ್ಸಲ್ಲಿ ವಿಷಯ ಕಾಣ್ತಾ ಇರ್ಬೇಕು ಒಂದು ವಿಷಯ. ಧ್ಯಾನ ಆಗ್ಲಿಲ್ಲ ಆಗದು. ಆಕ್ಚುಲಿ ನಾವು ಪಾರಾಯಣಕ್ಕಿಂತ ಭಾರಿ ಎಫೆಕ್ಟಿವ್ ಹೇಳೋದು. ಪಾರಾಯಣದಲ್ಲಿ ಬರ್ತಾ ಏನಾಗ್ಬಿಡುತ್ತೆ, ಮೆಕ್ಯಾನಿಕಲ್ ಆಗ್ತಾನೆ, ತೂಕಡಿಸ್ತಾನೆ, ಏನೇನೋ ಆಗ್ಬಿಡುತ್ತೆ. ಅದು ಪಾಠ ಮಾಡಿ ತೂಗಿಸ್ಬಿಟ್ಟು ಹೋಗಿಲ್ಲ, ಸಾಧ್ಯ ಇಲ್ಲ. ಕೇಳೋರು ತೂಗಿಸಿದ್ರು ಪರವಾಗಿಲ್ಲ, ಹೇಳ್ಬೇಕಾದ್ರೆ ತೂಗಿಸೋಕೆ ಸಾಧ್ಯ ಇಲ್ಲ. ಅದರಿಂದ 100% ಅಲರ್ಟ್ ಆಗಿರೋದು ಯಾವಾಗ ಹೇಳ್ಬೇಕು. ಡ್ರೈವಿಂಗ್ ಇದ್ದಾಗ ಹೇಗೋ ಹಾಗೆ, ಡ್ರೈವಿಂಗ್ ನಲ್ಲಿ ಅರೆಸ್ಟ್ ಇದ್ದಾಗ ಆಮೇಲೆ ಬೇಕಾದ್ರೆ ಮಲಗಿದಾಗ ಡ್ರೈವಿಂಗ್ ಮಾಡಬಾರ್ದು. ಆ ರೀತಿಯಲ್ಲಿ ಧ್ಯಾನದ ಪದ್ಧತಿ ಅಭ್ಯಾಸ ಮಾಡ. ವಾಟ್ ಈಸ್ ಧ್ಯಾನ, ಆ ಕ್ಲಾರಿಟಿನೇ ಫಸ್ಟ್ ಇಲ್ಲ ಜನಗಳಿಗೆ, ಅದು ಬರ್ಬೇಕು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಇದು ಉಪನಿಷತ್ ಭಾರಿ ಇಂಟ್ರೆಸ್ಟಿಂಗ್ ಆಗಿರೋದು. ಎಲ್ಲ ಉಪನಿಷತ್ಗಳ ಸಾರ ಆ ಲೆಕ್ಕದಲ್ಲಿ. ಹೇಳಿದ್ನಲ್ಲ, ಅರ್ಥ ಮಾಡ್ಕೊಳ್ಳೋದು ಸುಮ್ಮನೆ ಹೋಗಿ ಅರ್ಥ ಆಗಲ್ಲ, ಹೋಗತ್ತಷ್ಟೇ.